ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಕೆಲವು ದಿನಗಳ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಬಾಳು ಅವರು ತಮ್ಮ ಪತ್ನಿ ಮಾಲಾಶ್ರೀ ಅವರ ಮೇಲೆ ಆಗಾಗ ಕೋಪ ಮಾಡಿಕೊಳ್ಳುತ್ತಾರೆ, ಮಾಲಾಶ್ರೀ ಅವರು ಅದರಿಂದ ಬೇಸರ ಪಡುತ್ತಾರೆ ಎಂಬ ವಿಚಾರವನ್ನು ಹಂಚಿಕೊಂಡಿದ್ದೆ. ಆ ಸಮಯದಲ್ಲಿ ನಮಗೆ ಹೊರಗಿನಿಂದ ಕಂಡದ್ದು ಕೋಪ ಮಾತ್ರ. ಆದರೆ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿದ ನಂತರ ಆ ಕೋಪದ ಹಿಂದೆ ಅಡಗಿದ್ದ ಪ್ರೀತಿಯ ಆಳ ಎಷ್ಟಿತ್ತು ಎಂಬುದು ಅರ್ಥವಾಯಿತು. ಕೆಲವೊಮ್ಮೆ ಪ್ರೀತಿಯನ್ನು ವ್ಯಕ್ತಪಡಿಸುವ ರೀತಿ ತಪ್ಪಾಗಬಹುದು, ಆದರೆ ಪ್ರೀತಿ ಇಲ್ಲ ಎಂಬ ಅರ್ಥವಾಗುವುದಿಲ್ಲ. ಇದು ನಮಗೆ ದೊರೆತ ದೊಡ್ಡ ಪಾಠ. ಸಂಸಾರ ಎಂದರೆ ಯಾವಾಗಲೂ ನಗು ಮಾತ್ರ ಇರುವ ಜಾಗವಲ್ಲ. ಅಲ್ಲಿ ಕೆಲವೊಮ್ಮೆ ಜಗಳ ಇರುತ್ತದೆ, ಕೆಲವೊಮ್ಮೆ ಮನಸ್ತಾಪ ಬರುತ್ತದೆ, ಮತ್ತೆ ಕೆಲವೊಮ್ಮೆ ಕಾರಣವೇ ಇಲ್ಲದೆ ಇಬ್ಬರೂ ಮಕ್ಕಳಂತೆ ನಗುತ್ತಾರೆ. ಕೆಲವು ದಿನಗಳು ಕಣ್ಣೀರು ತುಂಬಿರುತ್ತವೆ, ಮತ್ತೆ ಕೆಲವು ದಿನಗಳು ಹಬ್ಬದಂತಿರುತ್ತವೆ. ಇದೇ ಜೀವನದ ಸೌಂದರ್ಯ. ಜೀವನದಲ್ಲಿ ಕೇವಲ ಸಂತೋಷ ಮಾತ್ರ ಇದ್ದರೆ ಅದರ ಬೆಲೆ ಗೊತ್ತಾಗುವುದಿಲ್ಲ. ದುಃಖದ ನಂತರ ಬರುವ ನಗು, ಜಗಳದ ನಂತರ ಸಿಗುವ ಸಮಾಧಾನ, ಬೇಸರದ ನಂತರ ಸಿಗುವ ಅಪ್ಪುಗೆ ಇವೇ ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತವೆ. ಈ ಸತ್ಯವನ್ನು ಬಾಳು ಮತ್ತು ಮಾಲಾಶ್ರೀ ಅವರ ಕತೆ ಬಹಳ ಸುಂದರವಾಗಿ ನಮ್ಮ ಮುಂದೆ ಇಟ್ಟಿತು. ಕಾರ್ಯಕ್ರಮದಲ್ಲಿ ಬಾಳು ಅವರು, ನೀನು ಯಾವಾಗಲೂ ಕೋಪ ಮಾಡಿಕೊಳ್ಳುತ್ತೀಯಲ್ಲ ಎಂದು ಮಾಲಾಶ್ರೀ ಅವರನ್ನು ಕೇಳಿದಾಗ ಮಾಲಾಶ್ರೀ ಅವರು ನೀಡಿದ ಉತ್ತರ ಅನೇಕ ಹೆಂಡಂದಿರ ಮನದ ಮಾತಿನಂತಿತ್ತು. ನಾನು ಏನಾದರೂ ಮಾತನಾಡಿದಾಗ ನೀವು ಸರಿಯಾಗಿ ಪ್ರತಿಕ್ರಿಯೆ ಕೊಡುವುದಿಲ್ಲ. ಹೊರಗೆ ಕರೆದುಕೊಂಡು ಹೋಗಿ ಎಂದರೆ ಬ್ಯುಸಿ ಅಂತ ಹೇಳುತ್ತೀರಿ. ನನಗೆ ಸಮಯ ಕೊಡುವುದಿಲ್ಲ, ಅದಕ್ಕೆ ನನಗೆ ಕೋಪ ಬರುತ್ತದೆ ಎಂದು ಅವರು ಹೇಳಿದ ಕ್ಷಣ ಎಷ್ಟೋ ಹೆಂಗಸರ ಕಣ್ಣಲ್ಲಿ ನೀರು ತಂದಿರಬಹುದು. ಯಾಕೆಂದರೆ ಹೆಚ್ಚಿನ ಹೆಂಗಸರು ದುಬಾರಿ ಉಡುಗೊರೆಯನ್ನು ಕೇಳುವುದಿಲ್ಲ. ಅವರು ಬಯಸುವುದು ದುಬಾರಿ ವಜ್ರಾಭರಣಗಳನ್ನಲ್ಲ. ಅವರಿಗೆ ಬೇಕಾಗಿರುವುದು ಗಂಡನ ಸಮಯ. 2 ಸಾಂತ್ವನದ ಮಾತುಗಳು. ತಮ್ಮ ಮಾತನ್ನು ಕೇಳುವ ಒಂದು ಮನಸ್ಸು. ನೀನು ಹೇಗಿದ್ದೀಯಾ ಎಂದು ಕೇಳುವ ಕಾಳಜಿ. ದಿನದ 24 ಗಂಟೆಗಳಲ್ಲಿ ಕೆಲವೇ ನಿಮಿಷಗಳನ್ನು ತಮ್ಮ ಜೊತೆ ಕಳೆದರೆ ಸಾಕು ಎಂದು ಅವರು ಬಯಸುತ್ತಾರೆ. ಆದರೆ ಜೀವನದ ಓಟದಲ್ಲಿ ನಾವು ಕೆಲವೊಮ್ಮೆ ಇದೇ ರೀತಿ ಮುಖ್ಯವಾದ ಸಂಗತಿಯನ್ನು ಮರೆತು ಬಿಡುತ್ತೇವೆ. ಆದರೆ ಅದೇ ಕ್ಷಣದಲ್ಲಿ ಬಾಳು ಅವರು ನೀಡಿದ ಉತ್ತರ ನಿಜಕ್ಕೂ ಎಲ್ಲರ ಮನಗೆದ್ದಿತು. ನಾನು ಜೀವನದಲ್ಲಿ ನಿನಗೆ ಏನು ಸಮಯ ಕೊಡಲಿ? ನನ್ನ ಜೀವನವನ್ನೇ ನಿನಗೆ ಕೊಟ್ಟವನು ನಾನು ಎಂದು ಅವರು ಹೇಳಿದ ಮಾತು ಕೇವಲ ಒಂದು ಡೈಲಾಗ್ ಆಗಿರಲಿಲ್ಲ. ಅದು ಒಬ್ಬ ಗಂಡ ತನ್ನ ಹೆಂಡತಿಯ ಬಗ್ಗೆ ಹೊಂದಿರುವ ಹೆಮ್ಮೆ, ಪ್ರೀತಿ ಮತ್ತು ನಂಬಿಕೆಯ ಪ್ರತಿಬಿಂಬವಾಗಿತ್ತು. ಆ ಮಾತು ಕೇಳಿದ ಕ್ಷಣದಲ್ಲಿ ಅನೇಕ ಪ್ರೇಕ್ಷಕರ ಮೈ ರೋಮಾಂಚನಗೊಂಡಿರಬಹುದು. ಅದರಲ್ಲೂ ಅವರು, ನೀನು ನನಗೆ ಜೀವನ ಮಾತ್ರ ಅಲ್ಲ, ನನ್ನ ಜೀವವನ್ನೇ ನಿನ್ನ ಜೀವನದಲ್ಲಿ ಬೆರೆಸಿಕೊಂಡ ದೇವತೆ ಎಂದು ಎಲ್ಲರ ಮುಂದೆ ಹೆಮ್ಮೆಯಿಂದ ಹೇಳಿದ ಕ್ಷಣ ಕಾರ್ಯಕ್ರಮದ ಅತ್ಯಂತ ಭಾವನಾತ್ಮಕ ಕ್ಷಣವಾಗಿತ್ತು. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಗಂಡಸರು ತಮ್ಮ ಪ್ರೀತಿಯನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸಲು ಹಿಂಜರಿಯುತ್ತಾರೆ. ಆದರೆ ತನ್ನ ಹೆಂಡತಿಯ ಬಗ್ಗೆ ಹೆಮ್ಮೆಯಿಂದ, ಪ್ರೀತಿಯಿಂದ, ಗೌರವದಿಂದ ಮಾತನಾಡಿದ ಬಾಳು ಅವರ ಆ ಮಾತುಗಳು ಅನೇಕ ಗಂಡಂದಿರಿಗೆ ಒಂದು ಉತ್ತಮ ಮಾದರಿಯಾದವು. ಇನ್ನೊಂದು ಹೃದಯಸ್ಪರ್ಶಿ ವಿಷಯವೆಂದರೆ ಮಾಲಾಶ್ರೀ ಅವರು ತಮ್ಮ ಓದಿನ ಆಸೆಯನ್ನು ವ್ಯಕ್ತಪಡಿಸಿದಾಗ, ನಾನು ಇನ್ನೂ ಓದಬೇಕು ಎಂದು ಹೇಳಿದಾಗ ಬಾಳು ಅವರು, ಆಯಿತು, ನಾನು 3ನೇ ತರಗತಿ ಓದಿದ್ದೇನೆ, ಆದರೆ ನೀನು ಓದು, ನಿನ್ನ ಆಸೆಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಎಂದು ಹೇಳಿದ ಕ್ಷಣ ನಿಜವಾದ ಪ್ರೀತಿ ಎಂದರೆ ಇದೇ ಅಲ್ಲವೇ? ತನ್ನ ಸಂಗಾತಿಯ ಕನಸುಗಳನ್ನು ತಡೆಯುವುದು ಅಲ್ಲ, ಅವುಗಳಿಗೆ ರೆಕ್ಕೆ ಕೊಟ್ಟು ಹಾರಲು ಧೈರ್ಯ ನೀಡುವುದು. ಇಂದಿಗೂ ಅನೇಕ ಮನೆಗಳಲ್ಲಿ ಮದುವೆಯಾದ ನಂತರ ಹೆಂಗಸರ ಕನಸುಗಳಿಗೆ ಪೂರ್ಣ ವಿರಾಮ ಬೀಳುತ್ತದೆ. ಇನ್ನು ಮನೆ ನೋಡಿಕೊ, ಈ ವಯಸ್ಸಿನಲ್ಲಿ ಓದಿ ಏನು ಮಾಡುತ್ತೀಯಾ ಎಂಬ ಮಾತುಗಳು ಕೇಳಿಸುತ್ತವೆ. ಆದರೆ ಬಾಳು ಅವರು ತಮ್ಮ ಪತ್ನಿಯ ಆಸೆಯನ್ನು ಗೌರವಿಸಿ ನಿನ್ನ ಕನಸು ನನ್ನ ಕನಸು ಎಂದು ಬೆಂಬಲಿಸಿದ ರೀತಿ ನೋಡಿದಾಗ ನಿಜವಾದ ಹೀರೋ ಎಂದರೆ ಸಿನಿಮಾ ಪರದೆಯ ಮೇಲಿರುವವನು ಮಾತ್ರ ಅಲ್ಲ, ಮನೆಯೊಳಗೆ ತನ್ನ ಹೆಂಡತಿಯ ಕನಸುಗಳಿಗೆ ಬೆಂಬಲವಾಗಿ ನಿಲ್ಲುವ ವ್ಯಕ್ತಿಯೂ ಹೌದು ಎಂಬುದು ತಿಳಿಯುತ್ತದೆ. ಉದಾಹರಣೆಗೆ, ಒಂದು ಗಿಡವನ್ನು ತೆಗೆದುಕೊಳ್ಳಿ. ಅದಕ್ಕೆ ನೀರು, ಗೊಬ್ಬರ, ಬೆಳಕು ಸಿಕ್ಕರೆ ಅದು ಚೆನ್ನಾಗಿ ಬೆಳೆಯುತ್ತದೆ. ಆದರೆ ನೀರು ಹಾಕದೆ ಅದರ ಬೆಳವಣಿಗೆಯನ್ನು ಕಡೆಗಣಿಸಿದರೆ ಅದು ನಿಧಾನವಾಗಿ ಒಣಗುತ್ತದೆ. ಸಂಬಂಧಗಳು ಹಾಗೆಯೇ. ಪ್ರೀತಿ, ಸಮಯ, ಗೌರವ ಮತ್ತು ಅರ್ಥೈಸಿಕೊಳ್ಳುವಿಕೆ ಎಂಬ 4 ಅಂಶಗಳು ಸಿಕ್ಕರೆ ಸಂಸಾರ ಅರಳುತ್ತದೆ. ಇಲ್ಲದಿದ್ದರೆ ಸಣ್ಣ ಸಣ್ಣ ಮನಸ್ತಾಪಗಳು ದೊಡ್ಡ ಅಂತರಗಳನ್ನು ಸೃಷ್ಟಿ ಮಾಡಿಸುತ್ತವೆ.
ಇವತ್ತಿನ ಜೋಡಿ ನಂಬರ್ 1 ಕಾರ್ಯಕ್ರಮ ನಮಗೆ ಕಲಿಸಿದ ದೊಡ್ಡ ಪಾಠವೇನೆಂದರೆ ಸಂಬಂಧಗಳನ್ನು ಉಳಿಸಿಕೊಳ್ಳಲು ದೊಡ್ಡ ದೊಡ್ಡ ತ್ಯಾಗಗಳ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಒಂದು ಕ್ಷಮಿಸು ಎಂದರೆ ಸಾಕು. ಕೆಲವೊಮ್ಮೆ ಬಂದು ನಾನು ಇದ್ದೀನಿ ಎನ್ನುವ ಮಾತು ಸಾಕು. ಕೆಲವೊಮ್ಮೆ ಕೈ ಹಿಡಿದು 5 ನಿಮಿಷ ಕುಳಿತು ಮಾತನಾಡಿದರೂ ಸಾಕು. ಪ್ರೀತಿ ಎಂದರೆ ದುಬಾರಿ ಉಡುಗೊರೆಗಳಲ್ಲಿ ಇರುವುದಿಲ್ಲ. ನಾವು ಒಬ್ಬರಿಗೊಬ್ಬರು ನೀಡುವ ಗೌರವದಲ್ಲಿ, ಸಮಯದಲ್ಲಿ ಮತ್ತು ಅರ್ಥೈಸಿಕೊಳ್ಳುವ ಮನಸ್ಸಿನಲ್ಲಿ ಇರುತ್ತದೆ. ಆದ್ದರಿಂದ ಬಾಳು ಮತ್ತು ಮಾಲಾಶ್ರೀ ಅವರ ಕತೆ ಕೇವಲ ಅವರಿಬ್ಬರ ಕಥೆಯಾಗಿ ಉಳಿಯುವುದಿಲ್ಲ. ಅದು ನಮ್ಮ ಮನೆಗಳ ಕತೆ, ನಮ್ಮ ಅಪ್ಪ ಅಮ್ಮನ ಕತೆ, ನಮ್ಮ ಅಣ್ಣ ಅಕ್ಕನ ಕತೆ, ನಮ್ಮದೇ ಜೀವನದ ಪ್ರತಿಬಿಂಬ. ಜಗಳಗಳು ಬರಬಹುದು, ಕೋಪಗಳು ಬರಬಹುದು, ಭಿನ್ನಾಭಿಪ್ರಾಯಗಳು ಇರಬಹುದು. ಆದರೆ ಪ್ರೀತಿ, ನಂಬಿಕೆ ಮತ್ತು ಪರಸ್ಪರ ಬೆಂಬಲ ಇದ್ದರೆ ಯಾವ ಸಂಬಂಧವೂ ಇನ್ನಷ್ಟು ಗಟ್ಟಿಯಾಗುತ್ತದೆ ಎಂಬುದನ್ನು ಈ ಜೋಡಿ ನಮಗೆ ನೆನಪಿನಲ್ಲಿಟ್ಟುಕೊಟ್ಟಿದೆ. ಕೊನೆಗೆ ಒಂದು ಮಾತು, ಹೆಂಡತಿಯನ್ನು ಕೇವಲ ಮನೆಯ ಜವಾಬ್ದಾರಿ ಹೊರುವ ವ್ಯಕ್ತಿಯಾಗಿ ನೋಡಬೇಡಿ. ನಿಮ್ಮ ಕನಸುಗಳಿಗೆ ಜೊತೆ ನಡೆಯುವ ಜೀವನದ ಸಂಗಾತಿಯಾಗಿ ನೋಡಿ. ಗಂಡನನ್ನು ಕೇವಲ ಸಂಪಾದಿಸುವ ವ್ಯಕ್ತಿಯಾಗಿ ನೋಡಬೇಡಿ. ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಗೆಳೆಯನಾಗಿ ನೋಡಿ. ಪ್ರೀತಿ ಎಂದರೆ ಪರಿಪೂರ್ಣ ವ್ಯಕ್ತಿಯನ್ನು ಹುಡುಕುವುದು ಅಲ್ಲ, ಅಪೂರ್ಣತೆಗಳನ್ನು ಅಪ್ಪಿಕೊಂಡು ಜೊತೆಯಾಗಿ ನಡೆಯುವುದು. ಇವತ್ತಿನ ಈ ಭಾವನಾತ್ಮಕ ಕ್ಷಣಗಳು ನಮ್ಮೆಲ್ಲರ ಮನಸ್ಸಿಗೆ ಒಂದು ಸಣ್ಣ ನೆನಪನ್ನು ಕೊಟ್ಟಿದೆ. ಸಂಬಂಧಗಳು ದೇವರ ಕೊಟ್ಟ ಅಮೂಲ್ಯ ಉಡುಗೊರೆ. ಅವುಗಳನ್ನು ಕೋಪದಿಂದಲ್ಲ, ಪ್ರೀತಿಯಿಂದ ಕಾಪಾಡಿಕೊಳ್ಳಬೇಕು. ಧನ್ಯವಾದಗಳು.